ನಮಸ್ಕಾರ ರೀಪ, ಸ್ವಾಗತ ನಿಮಗೆ ಒಂದು ಹೊಸ ವಿಡಿಯೋದಲ್ಲಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ಟಿಪ್ಸ್ ಬಗ್ಗೆ ನಾನು ಮಾತಾಡಲಾಗ್ತೀನಿ. ಇವತ್ತಿನ ಈ ವಿಡಿಯೋ ಒಂದು ಹೊಸ ಯೂಟ್ಯೂಬರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದಕ್ಕಾಗಿ ವಿಡಿಯೋ ಲಾಸ್ಟ್ ಅಂತ ನೋಡ್ರಿ ದರವೊಂದು ಯೂಟ್ಯೂಬರ್ಸ್ಗೆ, ದರವೊಂದು ಹೊಸ ಕ್ರಿಯೇಟರ್ಗಳಿಗೆ ಒಂದು ಆಸೆ ಇರ್ತೈತಿ. ಒಂದು ಸಬ್ಸ್ಕ್ರೈಬರ್ ಸಿಕ್ಕರೆ ನಮಗೆ ಏನು ಸಿಗುತ್ತೈತಿ? ಓಕೆ, ಅಥವಾ 50 ಸಬ್ಸ್ಕ್ರೈಬರ್ ಸಿಕ್ಕರೆ, 50 ಸಬ್ಸ್ಕ್ರೈಬರ್ ನಮ್ಮ ಅದು ಅಂದರೆ ನಮಗೆ ಏನು ಸಿಗ್ತೈತಿ ಯೂಟ್ಯೂಬ್ನಿಂದ? 100 ಸಬ್ಸ್ಕ್ರೈಬರ್ ಆದರೆ ಏನು ಸಿಗ್ತೈತಿ? ಓಕೆ, 500 ಸಬ್ಸ್ಕ್ರೈಬ್ ಆದರೆ ನಮಗೆ ಏನೇನು ಸಿಗ್ತಾವ? ಓಕೆ, ಅಥವಾ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದ ಮೇಲೆ ಏನು ಸಿಗ್ತೈತಿ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇದೇ ಡಿಸ್ಕಸ್ ಮಾಡೋಣ. ಸೊ ಫ್ರೆಂಡ್, ಎಲ್ಲರಿಗೆ ಒಂದು ಆಸೆ ಇರ್ತೈತಿ, ನಮ್ಮ ಚಾನಲ್ಗೆ ನಾವು ಒಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಿದ ಮೇಲೆ ನಮಗೆ ಸಬ್ಸ್ಕ್ರೈಬ್ ಆಗಬೇಕು. 1, 50, 100, 200, 1000, ಲಕ್ಷ ಸಬ್ಸ್ಕ್ರೈಬ್ ಆದಮೇಲೆ ಆಗಬೇಕು. ನಮಗೆ ಯಾವ್ಯಾವ ಸ್ಟೇಜ್ನಲ್ಲಿ ನಮಗೆ ಏನೇನು ಸಿಗ್ತೈತಿ ಅನ್ನೋದು ಅವರಿಗೆ ಒಂದು ಕ್ಯೂರಿಯಾಸಿಟಿ ಇರ್ತೈತಿ, ಆ ವಿಷಯಗಳು ತಿಳ್ಕೊಳ್ಳಿಕ್ಕೆ. ಇವತ್ತಿನ ಈ ವಿಡಿಯೋ ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಸೊ ವಿಡಿಯೋ ಲಾಸ್ಟ್ ಅಂತ ನೋಡಿರಿ. ಚಾನಲ್ ಮೇಲೆ ಹೊಸದಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿರಿ. ತಡವಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ದಯವಿಟ್ಟು ಕ್ಷಮಿಸಿ, ಯಾಕಂದರೆ ರಂಜಾನ್ ಹಬ್ಬನೂ ಇಡ್ತಾ ಇದೆ ಮತ್ತು ಇದರ ಸಲುವಾಗಿ ನನಗೆ ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಇನ್ನೊಂದು ವಿಷಯ, ಇವತ್ತು ಯುಗಾದಿ ಹಬ್ಬದ ಸಂಭ್ರಮದ ಸಲುವಾಗಿ ಎಲ್ಲ ನನ್ನ ಹಿಂದೂ ಬಾಂಧವರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾವು ಫಸ್ಟಿಗೆ ಬರೋಣ. 1 ಸಬ್ಸ್ಕ್ರೈಬರ್ ನಮಗೆ ಸಿಕ್ಕರೆ, ಅದು 1 ಸಬ್ಸ್ಕ್ರೈಬ್ ಸಿಗ್ತೈತಿ ಹ್ಯಾಂಗೆ ಅದು ನಾವು ತಿಳ್ಕೊಳ್ಳೋಣ. 1 ಸಬ್ಸ್ಕ್ರೈಬ್ ನಮಗೆ ಹ್ಯಾಂಗೆ ಸಿಗ್ತೈತಿ, ಯಾವ ಥರ ಸಿಕ್ಕರೆ ನಮಗೆ ಏನು ಸಿಗ್ತೈತಿ ಅನ್ನೋದು ಮಾತು ಮಾಡೋಣ ಆಗಿತ್ತು. ಒಂದು ಹೊಸ ಯೂಟ್ಯೂಬರ್ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾನೆ. ಓಕೆ, ಯೂಟ್ಯೂಬ್ ಚಾನಲ್ ನಾವು ಕ್ರಿಯೇಟ್ ಮಾಡ್ತೀವಿ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಅವರು ಒಟ್ಟ ಶೇರ್ ಮಾಡಬಾರ್ದು ಮತ್ತು ಯಾರಿಗೆ ಹೇಳಬಾರ್ದು ನಾನು ಹೊಸ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ ಅಂತ. ತಾನೇ ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ದ ಇದು ಸಪೋರ್ಟ್ ತಗೊಳ್ಳಾರ್ದೆ ನಿಮ್ಮ ವಿಡಿಯೋ ಯೂಟ್ಯೂಬ್ದ ಬ್ರೌಸ್ ಫೀಚರ್, ಓಕೆ, ಬ್ರೌಸ್ ಫೀಚರ್ನಲ್ಲಿ ಆಗಲಿ ಅಥವಾ ಹೋಮ್ ಪೇಜ್ನಲ್ಲಿ ಆಗಲಿ ಅಥವಾ ತಾನೇ ಯಾರಾದರೂ ಬೇರೆ ಕ್ರಿಯೇಟರ್ ಇದ್ದಾರೆ, ಬೇರೆ ವೀಕ್ಷಕರು ತಮ್ಮ ವಿಡಿಯೋನು ತಾನೇ ಯೂಟ್ಯೂಬ್ ಹೋಮ್ನಲ್ಲಿ ಬ್ರೌಸ್ ಫೀಚರ್ನಲ್ಲಿ ಅಥವಾ ಯಾರ್ದಾದ್ರೂ ಒಂದು ಯೂಟ್ಯೂಬ್ ವಿಡಿಯೋ ಕೆಳಗಡೆ ಸಜೆಷನ್ನಲ್ಲಿ ಹೋಗಿ ನಿಮ್ಮ ವಿಡಿಯೋ ಕ್ಲಿಕ್ ಮಾಡಿ ನೋಡಿಗಾಸಿಂದ ನಿಮ್ಮ ವಿಡಿಯೋ ಇಷ್ಟವಾದಲ್ಲಿ ಅವರು ನಿಮಗೆ ಫಸ್ಟ್ ಸಬ್ಸ್ಕ್ರೈಬರ್ ಮಾಡ್ತಾರೆ. ಫಸ್ಟ್ ಸಬ್ಸ್ಕ್ರೈಬರ್ ಇದು ತಿಳ್ಕೊರಿ. ಫಸ್ಟ್ ಸಬ್ಸ್ಕ್ರೈಬರ್ ಎಷ್ಟು ವಿಡಿಯೋ ನೋಡಿದ್ವಿ, ಎಷ್ಟು ವ್ಯೂಸ್ ಬಂದ ಮೇಲೆ ಒಂದು ಫಸ್ಟ್ ಸಬ್ಸ್ಕ್ರೈಬ್ ಬರ್ತೈತೆ ಅನ್ನೋದು ಅದು ಹೇಳ್ತಾ ಇದ್ದೀನಿ. ನೋಡಿ, ಯೂಟ್ಯೂಬ್ದ ಅಲ್ಗೋರಿದಮ್ ಪ್ರಕಾರ ನಿಮ್ಮ ವಿಡಿಯೋ ಎಷ್ಟೇ ಚಂದ ಇದ್ರೂ ಕೂಡ 50ಲಿಂದ 100 ವ್ಯೂಸ್ ಬರೋಣ. 100 ವ್ಯೂಸ್ ಒಳಗಡೆ ನಿಮಗೆ 1 ಸಬ್ಸ್ಕ್ರೈಬ್ ಸಿಗ್ತೈತಿ. ಆದರೆ ಇದು 1 ಸಬ್ಸ್ಕ್ರೈಬ್ ಹೇಗೆ ಸಿಗ್ತೈತಿ? ನಿಮ್ಮದು ಚಾನಲ್ ಹೊಸದಾಗಿದೆ, ನಿಮ್ಮ ಮುಖ ಪರಿಚಯ ಯಾರಿಗೂ ಗೊತ್ತಿಲ್ಲ, ನಿಮ್ಮನ್ನು ಯಾರೂ ಗುರುತಿಸಂಗಿಲ್ಲ. ನೀವು ಹೇಗೆ ಇದು 1 ಸಬ್ಸ್ಕ್ರೈಬ್ ಫಸ್ಟಿಗೆ ತೊಗೊಂಡು ಬರಬಹುದು? ನೋಡಿ, ಇದಕ್ಕೆ ಒಂದು ಟ್ರಿಕ್ ಹೇಳ್ತೀನಿ. ನಾನು ಕೂಡ ಭಾಳ ಅಪ್ಲೈ ಮಾಡ್ತಿದ್ದೆ ಮೊದಲು. ಅದು ಏನಪ್ಪ ಅಂದ್ರೆ, ಯಾವುದೇ ಒಂದು ಫೇಮಸ್ ಕ್ರಿಯೇಟರ್ ಹಿಡ್ಕೋರಿ, ಯಾವುದೇ ಒಂದು ಫೇಮಸ್ ನಿಮ್ಮ ಕ್ಯಾಟಗರಿಯಾದ ಯಾವುದೇ ಒಂದು ಫೇಮಸ್ ಕ್ರಿಯೇಟರ್, ಅವ್ರದ್ದು ವಿಡಿಯೋ ಬರೋಣ ಏನು ಮಾಡಿರಿ, ಫಸ್ಟಿಗೆ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಆನ್ ಮಾಡಿಕೊಡ್ರಿ. ಆಮೇಲೆ ಆ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ನಾನು ಕೂಡ ಹೀಗೆ ಮಾಡ್ತೀನಿ. ನಾನು ಸುಮಾರು ಸಾವಿರಾರು ಕ್ರಿಯೇಟರ್ಸ್ಗೆ ನಾನು ಸಬ್ಸ್ಕ್ರೈಬ್ ಮಾಡಿ ಇಟ್ಟಿದ್ದೀನಿ. ಅದಕ್ಕಾಗಿ ನಿಮಗೂ ಹೇಳ್ತಾ ಇದ್ದೀನಿ, ಅವರು ಮುಂದೆ ಹೋಗಲಾಕತ್ತಾರಪ್ಪ, ಅವ್ನಿಗೆ ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕು? ವಿಡಿಯೋ ನೋಡಿ ಹಂಗೆ ಬಿಟ್ಬಿಡೋನು, ಲೈಕ್ನು ಮಾಡೋಂಗಿಲ್ಲ, ವಿಡಿಯೋದಲ್ಲಿ ಇರುವಂಥ ಇನ್ಫಾರ್ಮೇಷನ್ ತೊಗೊಂಡು ಸುಮ್ಮನೆ ಕೂತ್ಬಿಡ್ತಾರೆ. ಚೆನ್ನಾಗಿದೆ, ಓಕೆ ನಾವು ತಮ್ಮದು ಒಂದು ಇದು ಇದಲ್ಲ, ಅದು ಆ್ಯಟಿಟ್ಯೂಡ್ ತೋರಿಸ್ತಾರೆ. ಆದರೆ ಹಿಂಗೆ ಮಾಡಿಬಿಡ್ರಿ. ನೀವು ಒಂದು ಒಳ್ಳೆಯ ಕ್ರಿಯೇಟರ್, ಸಕ್ಸಸ್ಫುಲ್ ಕ್ರಿಯೇಟರ್ ಆಗಬೇಕಾದ್ರೆ ನಿಮ್ಗಿಂತ ದೊಡ್ಡ ಯೂಟ್ಯೂಬರ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಅವ್ರ ವಿಡಿಯೋ ಬರೋಣ ಅವ್ರಿಗೆ ಲೈಕ್ ಮಾಡಿರಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಅವರ ಒಂದು ಫೇಮಸ್ ಯೂಟ್ಯೂಬರ್ದ ವಿಡಿಯೋ ತೆಳಗಡೆ ಹೋಗಿ ಕಮೆಂಟ್ ಮಾಡಿರಿ. ಚೆನ್ನಾಗಿ ಒಂದು ಕಮೆಂಟ್ ಮಾಡಿರಿ. ಏನಾಕೈತಿ ಗೊತ್ತೇನ್ರಿ? ಕಮೆಂಟ್ ಮಾಡಿದರೆ ಏನಾಕೈತಿ, ಯಾವ ಜಿಮೇಲ್ ID-ಯಿಂದ ನಿಮ್ಮ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗೈತಿಲ್ಲ, ಅದೇ ಯೂಟ್ಯೂಬ್ ಚಾನಲ್ನಿಂದ ಹೋಗಿ ಅವ್ರ ವಿಡಿಯೋ ಕೆಳಗಡೆ ನೀವು ಕಮೆಂಟ್ ಮಾಡಿರಿ. ಏನಾದರೂ ಮಾಡಿರಿ, ಒಳ್ಳೇದಂದ್ರೂ ಕಮೆಂಟ್ ಮಾಡಿರಿ. ಮತ್ತು ಆ ಕಮೆಂಟ್ ಮಾಡಿದ ಮೇಲೆ ಇದಕ್ಕೆ ಏನಾಕೈತಿ ಅಂದ್ರೆ, ನಿಮ್ಮ ಯೂಟ್ಯೂಬ್ ಚಾನಲ್ ಅವ್ರ ಕಮೆಂಟ್ ಸೆಕ್ಷನ್ ಆ ದೊಡ್ಡ ಯೂಟ್ಯೂಬರ್ದ ಅಲ್ಗೋರಿದಮ್ನಲ್ಲಿ, ದೊಡ್ಡ ಯೂಟ್ಯೂಬರ್ದ ಸಿಸ್ಟಮ್ನಲ್ಲಿ ಹೋಗಿ ಸಿಕ್ಕಾಕೋತೈತಿ. ಆ ಅಲ್ಗೋರಿದಮ್ನಲ್ಲಿ ಸಿಕ್ಕತ್ತಲ್ಲ,
ಒಂದು ದಿನ ಬಿಟ್ಟು 2 ದಿನ ಬಿಟ್ಟು 4 ದಿನ ಬಿಟ್ಟು ಅಥವಾ 8 ದಿನ ಬಿಟ್ಟು ನಿಮ್ಮ ವಿಡಿಯೋ ಆ ಫೇಮಸ್ ಯೂಟ್ಯೂಬರ್ದ ಒಂದು ಯಾವುದಾದ್ರೂ ಒಂದು ಹೊಸ ವಿಡಿಯೋ ಬರಾನ ಅಥವಾ ಹಳೇದು ವಿಡಿಯೋ ಇರಲಿ, ಆ ವಿಡಿಯೋ ಯಾರಾದರೂ ಬೇರೆ ವೀಕ್ಷಕರು ಪ್ಲೇ ಮಾಡಿ ನೋಡ್ತಾ ಇದ್ದರೆ ಅವರ ಕೆಳಗಡೆ ನಿಮ್ಮ ವಿಡಿಯೋನೂ ಹೊಕ್ಕೈತಿ ಸಜೆಷನ್ನಲ್ಲಿ. ಇದು ಒಂದು ಒಳ್ಳೆ ಟ್ರಿಕ್. ಯೂಟ್ಯೂಬ್ ಅಲ್ಗೋರಿದಮ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಇದು ನನ್ನ ಸ್ವಂತ ಎಕ್ಸ್ಪೀರಿಯೆನ್ಸ್. ಕಳೆದ 6 ವರ್ಷ 7 ವರ್ಷ ಯೂಟ್ಯೂಬ್ ಮೇಲೆ ಕಳೆದಂಥ ನನ್ನ ಸ್ವಂತ ಎಕ್ಸ್ಪೀರಿಯೆನ್ಸ್. ಅದಕ್ಕಾಗಿ ಹೇಳೋದು, ಯಾವುದೇ ಒಂದು ಫೇಮಸ್ ಯೂಟ್ಯೂಬರ್ ಇರಲಿ, ಅದು ಬ್ಲಾಗರ್ ಇರಲಿ, ಅವರು ಟೆಕ್ನಿಕಲ್ ವಿಡಿಯೋ ಮಾಡ್ತಾ ಇರಲಿ, ಅವರು ಎಂಟರ್ಟೈನ್ ಮಾಡಲಿ, ಅವರು ಮತ್ತು ಕುಕ್ಕಿಂಗ್ ಚಾನಲ್ ಇರಲಿ, ಮತ್ತು ಅವ್ರದ್ದು ಒಂದು ಯಾವುದಾದ್ರೂ ಫಿಟ್ನೆಸ್ ಚಾನಲ್ ಇರಲಿ, ಬ್ಯೂಟಿ ಚಾನಲ್ ಇರಲಿ, ಅಥವಾ ಮೋಟಿವೇಶನ್ ಚಾನಲ್ ಇರಲಿ, ಯಾವುದೇ ಚಾನಲ್ನ ನೀವು ಇಷ್ಟಪಡ್ತೀರಿ ಅಂದರೆ ಆ ಫೇಮಸ್ ಯೂಟ್ಯೂಬರ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡ್ಕೊರಿ. ಆಮೇಲೆ ಅವ್ರ ವಿಡಿಯೋ ತೆಳಗಡೆ ಹೋಗಿ ಕಮೆಂಟ್ ಮಾಡಿರಿ. ಇದರಿಂದ ನಿಮಗೆ ಭಾಳ ಬೆನಿಫಿಟ್ ಆಕೈತಿ. ಆಮೇಲೆ 50-100 ಮಂದಿ ನೋಡೋಣ. 50-100 ಮಂದಿ ನೋಡಿದ್ರೊಳಗೆ ಆವಾಗ ಒಂದು ಸಬ್ಸ್ಕ್ರೈಬ್ ಬರ್ತೈತಿ. ಫಸ್ಟ್ ಸಬ್ಸ್ಕ್ರೈಬರ್ ಬಂದ ಮೇಲೆ ನಿಮಗೆ ಏನು ಸಿಗ್ತೈತಿ ಅಂದ್ರೆ, ನಿಮಗೆ ಸಿಗ್ತೈತಿ ಒಂದು ಸಂತೋಷ, ಹ್ಯಾಪಿ ಸಿಗ್ತೈತಿ, ಹ್ಯಾಪಿನೆಸ್ ಸಿಗ್ತೈತಿ. ನಿಮಗೆ ಸಿಗ್ತೈತಿಲ್ಲಪ್ಪ. ಅಲ್ಲ, ನಾನು ಒಂದು ವಿಡಿಯೋ ಮಾಡಿದ್ದೆ, ಆ ವಿಡಿಯೋಗೆ ನಾನು ಯಾರಿಗೂ ಕಳಿಸಿಲ್ಲ. ನೀವು 2-3 ತಾಸು 1 ದಿನ 2 ದಿನ ಬಿಟ್ಟು ಕಸಿಂದ ನೀವು ವಾಟಿ ಸ್ಟುಡಿಯೋ ತೆಗೆದ ಕಸಿಂದ ನೋಡ್ತೀರಿ. ಆಹಾ, 50-100 ವ್ಯೂಸ್ ಬಂದಾವಲ್ಲ. ನನಗೆ 50-100 ವ್ಯೂಸ್ ಬಂದರೂ ಕೂಡ ಒಂದು ಸಬ್ಸ್ಕ್ರೈಬ್ ಆಗಿತ್ತಲ್ಲ. ನನ್ನ ಫ್ಯಾಮಿಲಿ ಒಳಗೆ ಯಾರೂ ಮಾಡಿಲ್ಲ, ನಮ್ಮ ಫ್ಯಾಮಿಲಿ ಒಳಗೂ ನಾನು ಹೇಳಿಲ್ಲ, ನಮ್ಮ ಗೆಳೆಯರಿಗೂ ಹೇಳಿಲ್ಲ, ನನ್ನ ಗೆಳತಿಯರಿಗೂ ಹೇಳಿಲ್ಲ. ಆದರೂ ಕೂಡ 50-100 ವ್ಯೂಸ್ ಬಂದ ಮೇಲೆ ಒಂದು ಸಬ್ಸ್ಕ್ರೈಬ್ ಬಂದಿತ್ತಲ್ಲ, ಆ ನೆಮ್ಮದಿ, ಆ ಖುಷಿ, ಆ ಹ್ಯಾಪಿನೆಸ್ ಏನೋ ಇದಿಲ್ಲ, ಅದು ದೊಡ್ಡ ಅವಾರ್ಡ್ ನಿಮಗೆ. ಹೌದಲ್ಲ? ಇದು ಒಂದು ಟ್ರಿಕ್. ಮತ್ತು 2ನೇದು ಬರ್ತೈತಿ 50 ಸಬ್ಸ್ಕ್ರೈಬರ್. 50 ಸಬ್ಸ್ಕ್ರೈಬರ್ ಬಂದ ಮೇಲೆ ಏನು ಸಿಗ್ತೈತಿ ಅದು ಹೇಳ್ತಾ ಇದ್ದೀನಿ. ಸೊ ಅದು 50 ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಏನು ಸಿಗ್ತೈತಿ ಅಂದರೆ, ನಿಮಗೆ ಲೈವ್ ಸ್ಟ್ರೀಮ್ ಮಾಡುವಂಥ ಒಂದು ಆಪ್ಷನ್ ಸಿಗ್ತೈತಿ. ಅವನ್ ಆಕೈತಿ. ಲೈವ್ ಸ್ಟ್ರೀಮ್ ಮಾಡ್ರಿ ಅಂತ ಅದು ಒಂದು ಆಪ್ಷನ್ ಅವನ್ ಆಕೈತಿ. ಇದರಿಂದ ಏನಾಕೈತಿ ಅಂದ್ರೆ, ನಿಮ್ದು ವಿಡಿಯೋದ ಎಂಗೇಜ್ಮೆಂಟ್ ಹೆಚ್ಚಾಕೈತಿ. ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಲೈವ್ ಬರಬಹುದು. ಲೈವ್ ಬಂದರೆ ನಿಮ್ಮದು ವಾಚ್ ಟೈಮ್ ಹೆಚ್ಚಾಕೈತಿ. ನಿಮಗೆ ಕನಿಷ್ಠ ಒಂದು 50 ಸಬ್ಸ್ಕ್ರೈಬ್ ಅದಾವ, ಅದರೊಳಗೆ ಒಂದು 5-10 ಮಂದಿ ಅಲ್ಲಿ ಆ್ಯಕ್ಟಿವ್ ಇದ್ದರೆ ಅವ್ರು ಏನು ಮಾಡ್ತಾರೆ, ನಿಮ್ಮ ಲೈವಿಗೆ ಜಾಯ್ನ್ ಆಗ್ತಾರೆ. ನೀವು 1 ತಾಸು ಮಾಡ್ತಿರೋ, 15 ನಿಮಿಷ ಮಾಡ್ತಿರೋ, 20 ನಿಮಿಷ ಮಾಡ್ತಿರೋ, 20 ನಿಮಿಷ ನಿಮ್ಮದು ಲೈವ್ ಮಾಡಿದ್ರೆ ಅಂದ್ರೆ, ಒಂದು 10 ಮಂದಿ 20 ನಿಮಿಷ ನಿಂತು ನೋಡಿದ್ರೆ 20 ಎಷ್ಟಾಯಿತು? 200 ಮಿನಿಟ್ ಆಯಿತು. 200 ಮಿನಿಟ್ ಅಂದರೆ 3-4 ತಾಸು ವಾಚ್ ಟೈಮ್ ಸಿಕ್ತು. ಹೌದಲ್ಲ? 1 ತಾಸು ನೀವು ಲೈವ್ ಮಾಡಿದರೆ 20 ಮಂದಿ 10 ಮಂದಿ ನೋಡಿದರೆ ನಿಮಗೆ 20 ತಾಸು ವಾಚ್ ಟೈಮ್ ಸಿಗ್ತೈತಿ. ಈ ಥರ ನೀವು ವಾಚ್ ಟೈಮ್ ನಿಮ್ಮದು ಗೇನ್ ಮಾಡ್ಕೋಬಹುದು. ಸೊ ಈ ಥರ ನಿಮ್ಮ ಚಾನಲ್ನು ಗ್ರೋತ್ ಆಕೈತಿ, ಚಾನಲ್ ಬೂಸ್ಟ್ನೂ ಆಕೈತಿ. ಸೊ 50 ಸಬ್ಸ್ಕ್ರೈಬರ್ ಸಿಕ್ಕ ಮೇಲೆ ನಿಮಗೆ ಲೈವ್ ಆಪ್ಷನ್ ಸಿಗ್ತೈತಿ. ಓಕೆ, ನಾನು ಒಂದು ಸ್ವಲ್ಪ ಇದು ನಾನು ಅಳಿಸ್ಕೋತೀನಿ, ನಿಮಗೆ ತಿಳಿಸ್ಲಿಕ್ಕೆ ನನಗೆ ಭಾಳ ಹಗುರಾಗುತ್ತೆ. ಓಕೆ, 50 ಸಬ್ಸ್ಕ್ರೈಬರ್ ಸಿಕ್ಕ ಮೇಲೆ ನಿಮಗೆ ಏನು ಸಿಗ್ತೈತಿ ಅನ್ನೋದು ಈಗ ನಾನು ಹೇಳಿದೆ. ಓಕೆ, ಈಗ ಇದು ಲೈವ್ ಆಪ್ಷನ್ ಸಿಗ್ತೈತಿ. ಓಕೆ, ಆಮೇಲೆ 100 ಸಬ್ಸ್ಕ್ರೈಬರ್ ನಿಮ್ಮ ಚಾನಲ್ ಮೇಲೆ ಆದರೆ ಏನಾಕೈತಿ? ಓಕೆ, ಇದೊಂದು ದೊಡ್ಡ ವಿಷಯ. 100 ಸಬ್ಸ್ಕ್ರೈಬರ್ ಸಿಕ್ಕ ಮೇಲೆ ನಿಮ್ಮ ಚಾನಲ್ದ URL ಆನ್ ಆಕೈತಿ. URL, ನಿಮ್ಮ ಚಾನಲ್ದ ಹೆಸರು URL ಕ್ರಿಯೇಟ್ ಮಾಡಲಿಕ್ಕೆ ಒಂದು ಆಪ್ಷನ್ ಸಿಗ್ತೈತಿ. ಎಲ್ಲಿಯಾದರೂ ನೀವು ಚಾನಲ್ದ ಯಾವ್ದಾದ್ರು ನೋಡಿರಬೇಕು, youtube.xy123 ಈ ಥರ ಇರ್ತೈತಿ ಚಾನಲ್ದಾಗ URL. ಆದರೆ ನಮ್ಮ ಚಾನಲ್ದಾಗ URL ಏನಿದೆ ನೋಡಿರಿ. ನಿಮಗೆ URLನಲ್ಲಿ ಜವಾರಿ ಆ್ಯಟ್ ಅಂತ ಬರ್ತೈತಿ ಮೊದಲು. ಓಕೆ, ಇಲ್ಲಿ ಬರ್ತೈತಿ ನೋಡಿರಿ, ಆ್ಯಟ್ ಜವಾರಿ ಕ್ರಿಯೇಟರ್ ಗೈಡ್. ಓಕೆ, ಈ ಥರ ನಿಮ್ಮದು ಒಂದು URL ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತೈತಿ. ಇದರಿಂದ ಭಾಳ ಬೆನಿಫಿಟ್ ಆಕೈತಿ. ಇದು ಯಾವಾಗ ಸಿಗ್ತೈತಿ ಅಂತಂದ್ರೆ, ನಿಮ್ಮದು ಚಾನಲ್ ಮೊಬೈಲ್ ಫೋನ್ಲಿಂದ ವೆರಿಫೈ ಆಗಬೇಕು. ಮೊಬೈಲ್ ಫೋನ್ಲಿಂದ ವೆರಿಫೈ ಆದರೆ ನಿಮಗೆ ಇದು ಬೆನಿಫಿಟ್ ಸಿಗ್ತೈತಿ 100 ಸಬ್ಸ್ಕ್ರೈಬರ್ ಆದಮೇಲೆ. ಆಮೇಲೆ ಬರ್ತೈತಿ ಈಗ 500 ಸಬ್ಸ್ಕ್ರೈಬರ್. 500 ಸಬ್ಸ್ಕ್ರೈಬರ್ ಆದಮೇಲೆ ಏನು ಸಿಗ್ತೈತಿ? 500 ಸಬ್ಸ್ಕ್ರೈಬರ್ ಆದಮೇಲೆ ನಿಮಗೆ ಸಿಗ್ತೈತಿ ಹಾಫ್ ಮೊನಿಟೈಸೇಷನ್. ಓಕೆ, ಹಾಫ್ ಮೊನಿಟೈಸೇಷನ್ ಏನಂದರೆ ಸೂಪರ್ ಚಾಟ್, ಸೂಪರ್ ಥ್ಯಾಂಕ್ಸ್. ಹೌದಲ್ವಾ? ಸೂಪರ್ ಥ್ಯಾಂಕ್ಸ್ ಮತ್ತು ಮೆಂಬರ್ಶಿಪ್ ಆಪ್ಷನ್ ಸಿಗ್ತೈತಿ. ಇದರಿಂದ ನಿಮ್ಮ ವಿಡಿಯೋಗಳನ್ನು ನೋಡಿ ಯಾರಾದರೂ ನಿಮಗೆ ಇಷ್ಟಪಟ್ಟರೆ ನಿಮಗೆ ಸೂಪರ್ ಥ್ಯಾಂಕ್ಸ್, ಅದರಲ್ಲಿಂದ ಕೂಡ ನಿಮಗೆ ದುಡ್ಡು ಕೊಡಬಹುದು. ಇದರಿಂದ ಮೊನಿಟೈಸ್ ಆಗ್ತೈತಿ. 500 ಸಬ್ಸ್ಕ್ರೈಬರ್ ಆಗಬೇಕು, 3000 ತಾಸು ವಾಚ್ ಟೈಮ್ ಆಗಬೇಕು. 3000 ತಾಸು ವಾಚ್ ಟೈಮ್ ಆಗಬೇಕು. ಅಥವಾ 500 ಸಬ್ಸ್ಕ್ರೈಬ್ ಆಗಬೇಕು, 3 ಮಿಲಿಯನ್ ಶಾರ್ಟ್ ವಿಡಿಯೋ ಹಾಕಬೇಕು.
ಶಾರ್ಟ್ ವಿಡಿಯೋ ಆಗಬೇಕು. ಈ ಥರ ಆದರೂ ಕೂಡ ಇದರಲ್ಲಿ ಯಾವುದಾದ್ರು ಒಂದು 500 ಸಬ್ಸ್ಕ್ರೈಬರ 3000 ತಾಸು ವಾಚ್ ಟೈಮ್ ಮಾಡ್ಕೊರಿ, ಅಥವಾ 500 ಸಬ್ಸ್ಕ್ರೈಬರ 3 ಮಿಲಿಯನ್ ಶಾರ್ಟ್ ವಿಡಿಯೋ ವ್ಯೂಸ್ ತೊಗೊಂಡು ಬರ್ರಿ. ಭಾಳ ಈಸಿ ಇದೆ. ಶಾರ್ಟ್ ವಿಡಿಯೋಗೆ ವ್ಯೂಸ್ ಹೇಗೆ ತರೋದಂದು ನಾನು ಮುಂದಿನ ಒಂದು ವಿಡಿಯೋ ಮಾಡ್ತೀನಿ. ಅದಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಭಾಳ ಈಸಿ. ನಂದು ಒಂದು ಚಾನಲ್ ಇದೆ ಬಾಷಾ ಖಾನ್ ಆಫೀಸಲ್ ಅಂತ. ಕಳೆದ ಒಂದು ವಾರದಿಂದ ನಾನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ. ಒಂದೇ ವಾರದಲ್ಲಿ 500 ಸಬ್ಸ್ಕ್ರೈಬ್ ಆಗಿದ್ದಾವೆ. ಅದಕ್ಕೆ 500ಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬ್ ಆಗಿದ್ದಾವೆ. ಅದಕ್ಕೆ ನಾನು ಇಲ್ಲಿ ಸ್ಕ್ರೀನ್ ಹಾಕುವುದು ನೋಡ್ತೀನಿ. ಕಳೆದ ಈ ವಿಡಿಯೋಕ್ಕಿಂತ ಮೊದಲು ಒಂದು ವಿಡಿಯೋ ಮಾಡಿದ್ದೆ ನಾನು. ಆ ವಿಡಿಯೋದಲ್ಲಿ ಶಾರ್ಟ್ ಗ್ರೀನ್ ಸ್ಕ್ರೀನ್ ಆಪ್ಷನ್ ಅನ್ನು ಹೇಗೆ ಯೂಸ್ ಮಾಡಿಕೊಂಡು ನಿಮ್ಮ ಚಾನಲ್ ಅನ್ನು ಗ್ರೋತ್ ಮಾಡಬಹುದು ಅಂತ ಆ ವಿಡಿಯೋದಲ್ಲಿ ಹೇಳಿನಿ. ಆ ವಿಡಿಯೋಗೆ ಹೋಗಿ ನೋಡ್ರಿ. ನಿಮ್ಮ ಚಾನಲ್ 101% ನಿಮ್ಮ ದೈವ ಚಲೋ ಇದ್ದರೆ ಒಂದು ತಿಂಗಳ ಯಾಕೆ 10 ದಿನದಲ್ಲಿ 1 ಲಕ್ಷ ಸಬ್ಸ್ಕ್ರೈಬರ್ ನೀವು ಗೇನ್ ಮಾಡ್ಕೋಬಹುದು. ಓಕೆ, ಇಷ್ಟ ಆಯಿತು. ಇದು 500 ಸಬ್ಸ್ಕ್ರೈಬರ್ ಸಿಕ್ಕ ಮೇಲೆ ಈ ಥರ ನೀವು ಮಾಡ್ಕೋಬಹುದು. ಆಮೇಲೆ 1000 ಸಬ್ಸ್ಕ್ರೈಬರ್ ಸಿಕ್ಕ ಮೇಲೆ ಆದಮೇಲೆ 1000 ಸಬ್ಸ್ಕ್ರೈಬರ್ ನಿಮ್ಮ ಚಾನಲ್ ಮೇಲೆ ಆದಮೇಲೆ ಏನಾಗ್ತೈತಿ, 1000 ಸಬ್ಸ್ಕ್ರೈಬ್ ಆದಮೇಲೆ ನಿಮ್ಮ ಚಾನಲ್ ಫುಲ್ ಮೊನಿಟೈಸ್ ಆಕೈತಿ. ಫುಲ್ ಮೊನಿಟೈಸ್ ಅಂದರೆ 4000 ತಾಸು ವಾಚ್ ಟೈಮ್ ಬೇಕು, ಮತ್ತು 1000 ಸಬ್ಸ್ಕ್ರೈಬರ್ ಬೇಕು, ಅಥವಾ 1000 ಸಬ್ಸ್ಕ್ರೈಬ್ ಬೇಕು, 1 ಕೋಟಿ ಶಾರ್ಟ್ ವ್ಯೂಸ್ ಬೇಕು. 1000 ಸಬ್ಸ್ಕ್ರೈಬರ್ 4000 ತಾಸು ವಾಚ್ ಟೈಮ್ ಬೇಕು, ಅಥವಾ 1000 ಸಬ್ಸ್ಕ್ರೈಬರ್ 1 ಕೋಟಿ ಅಂದರೆ 10 ಮಿಲಿಯನ್ ಶಾರ್ಟ್ ವ್ಯೂಸ್ ಬೇಕು. ಆವಾಗ ಇದು ಬೆನಿಫಿಟ್ ಸಿಗ್ತೈತಿ. ಈಗ ಒಂದು ಸಲ ನಿಮ್ಗೆ 1000 ಸಬ್ಸ್ಕ್ರೈಬ್ ಆದರೆ ಮುಗ್ದೋಯ್ತು. ನಿಮ್ಮ ಚಾನಲ್ ಸಣ್ಣಾಗಿ ಗ್ರೋತ್ ಆಗ್ತೈತಿ. ಆಮೇಲೆ 10,000 ಸಬ್ಸ್ಕ್ರೈಬ್ ಆದಮೇಲೆ ಏನು ಸಿಗ್ತೈತಿ ಅದನ್ನೂ ಬೇಕಲ್ಲ. 10,000 ಸಬ್ಸ್ಕ್ರೈಬ್ ಆದಮೇಲೆ ಏನು ಸಿಗ್ತೈತಿ, ಒಂದು ಸಲ ನಿಮ್ಮ ಚಾನಲ್ 10,000 ಸಬ್ಸ್ಕ್ರೈಬ್ ಆತಂದ್ರೆ ನಿಮ್ಮ ಚಾನಲ್ಗೆ ಬೂಸ್ಟ್ ಆಗಿ ಸಿಗ್ತೈತಿ. ಬೂಸ್ಟ್ ಸಿಕ್ಕರೆ ನಿಮಗೆ ಸ್ಪಾನ್ಸರ್ಶಿಪ್ಗಳು ಸಿಗ್ತಾವ, ಮತ್ತು ಇದೇ 500 ಸಬ್ಸ್ಕ್ರೈಬರ್ಗೂ ಕೂಡ ಸಿಗ್ತೈತಿ ಸ್ಪಾನ್ಸರ್ಶಿಪ್. ಕೆಲವೊಂದು ಆಪ್ಷನಲ್ಲಿ ನಾನು ನೋಡಿದ್ದೀನಿ. ನನಗೂ ಭಾಳಷ್ಟು ಆಪ್ಷನ್ಸ್ ಇದು ಸ್ಪಾನ್ಸರ್ಶಿಪ್ ಕಾಲ್ ಬರ್ತಾವ, ಮೇಲ್ ಬರ್ತಾವ. ಆದರೆ ನಾನು ಯಾವುದೇ ಸ್ಪಾನ್ಸರ್ಶಿಪ್ ಮಾಡೋಂಗಿಲ್ಲ. ಮತ್ತು 1500 ಸಬ್ಸ್ಕ್ರೈಬರ್ಗೆ ಸಿಗ್ತಾವ ಸ್ಪಾನ್ಸರ್ಶಿಪ್. 10,000 ಸಬ್ಸ್ಕ್ರೈಬ್ ಆದರೆ ಸಿಗಂಗಿಲ್ಲ. ಇದರಿಂದ ಕೂಡ ನೀವು 5,000 to 10,000 ರೂಪಾಯಿ ಒಂದು ಸ್ಪಾನ್ಸರ್ಶಿಪ್ಗೆ ಅರ್ನಿಂಗ್ ಮಾಡಬಹುದು. ಒಂದು ಸ್ಪಾನ್ಸರ್ಶಿಪ್ ಮಾಡಿ ನೀವು ದುಡ್ಡು ಗಳಿಸಬಹುದು. ಮತ್ತು 1 ಲಕ್ಷ ಸಬ್ಸ್ಕ್ರೈಬರ್ ಸಿಕ್ಕರೆ ಏನಾಕೈತಿ, 1 ಲಕ್ಷ ಸಬ್ಸ್ಕ್ರೈಬರ್ ಸಿಕ್ಕರೆ ನಿಮ್ಮ ಚಾನಲ್ಗೆ ಇದು ಒಂದು ಪ್ಲೇ ಬಟನ್ ಸಿಗ್ತೈತಿ. ಈ ಥರ ಒಂದು ಪ್ಲೇ ಬಟನ್ ಸಿಗ್ತೈತಿ. ಈ ಥರ ಒಂದು ಸಿಲ್ವರ್ ಪ್ಲೇ ಬಟನ್ ಸಿಗ್ತೈತಿ. ಇದು ನಂದು ಒಂದು ಬ್ರ್ಯಾಂಡ್ ಚಾನಲ್ ಇದೆ, ಮಣ್ಮೌಲ್ಯ ಆಲ್ ಇನ್ ಒನ್. ಆ ಚಾನಲ್ಗೆ ಸಿಕ್ಕಿರುವಂಥ ಇದು ಒಂದು ನನಗೆ ಕ್ರಿಯೇಟರ್ ಅವಾರ್ಡ್ ಅಂತಾರೆ. ಇದಾಗ 1 ಲಕ್ಷ ಸಬ್ಸ್ಕ್ರೈಬರ್ ಆದಮೇಲೆ ಇದು ಒಂದು ನಿಮಗೆ ಅವಾರ್ಡ್ ಸಿಗ್ತೈತಿ. ಯೂಟ್ಯೂಬ್ದವರು ನಿಮ್ಮ ಮನೆಗೆ ನಿಮ್ಮ ಅಡ್ರೆಸ್ಗೆ ಕಳಿಸ್ತಾರೆ. ಸೊ ಈ ಥರ ನೀವು ನಿಮ್ಮ ಚಾನಲನ್ನು ನೀವು ಬೂಸ್ಟ್ ಮಾಡ್ಕೋಬಹುದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳೀನಿ. 1 ಲಕ್ಷ ಸಬ್ಸ್ಕ್ರೈಬರ್ ಸಿಗುತ್ತಾನ ನಿಮಗೆ ಏನೇನು ಸಿಗ್ತೈತಿ ಇಷ್ಟದಲ್ಲ ನಿಮ್ಮ ಚಾನಲ್ಗೆ. ಈ ಥರ ನಾ ಹೇಳಿದಾಗೆ ನೀವು ಬೂಸ್ಟ್ ಮಾಡಿದರೆ ನಿಮ್ಮ ಚಾನಲ್ 101% ನಿಮಗೆ ಸಕ್ಸಸ್ ಸಿಗ್ತೈತಿ. ಸೊ ಯಾವ್ಯಾವ ಟ್ರಿಕನ್ನು ನಾನು ಹೇಳಿದ್ದೀನಿ, ಏನೇನು ಸಿಗ್ತೈತಿ ಅಂತ ಹೇಳಿದ್ದೀನಿ. ಅದಕ್ಕಾಗಿ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿಕೊಡ್ರಿ. ಚಾನಲ್ ಮೇಲೆ ಹೊಸದಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಒಳ್ಳೆಯದು ಒಂದು ಕಮೆಂಟ್ ಮಾಡಿ ಈ ಚಾನಲ್ಗೆ ಒಂದು ಸ್ವಲ್ಪ ಬೂಸ್ಟ್ ಮಾಡಲಿಕ್ಕೆ ಅವಕಾಶ ನೀಡಿ ಅಂತ. ನಮಸ್ಕಾರ. ಜವಾರಿ ಮಂದಿಗೆ.